ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. EDS ಸಾಫ್ಟ್ವೇರ್ನಲ್ಲಿ ಹೇಗೆ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅಂತಕ್ಕಂಥ ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನೋಡ್ತಾ ಇದ್ದೀರಿ EDS ಲಾಗಿನ್ ಅಂತಕ್ಕಂಥ ಒಂದು ಮೇನ್ ಮೆನ್ಯೂದಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆಲ್ಲ ತಿಳಿದಿರುವಂತೆ 3 ಬರ್ತದೆ. ಒಂದು ಎಂಪ್ಲಾಯ್, ಆಫೀಸ್ ಮತ್ತು ಸ್ಕೂಲ್ ಅಂತಕ್ಕಂಥದ್ದು. ಹೀಗೆ ಎಂಪ್ಲಾಯ್ ಅಂದರೆ ವೈಯಕ್ತಿಕವಾದಂಥ ವಿಷಯ ನಾವು ಇಲ್ಲಿ ಮಾಹಿತಿ ತಿಳ್ಕೊಳ್ಬೇಕಾದ್ರೆ ಎಂಪ್ಲಾಯ್. ಅದೇ ರೀತಿ ಆಫೀಸ್ ಅಂದರೆ ಇಲ್ಲಿ BO ಕೇಡರ್ ಆಗಿರ್ಬೋದು ಅಥವಾ DDP ಆಗಿರ್ಬೋದು ಆಫೀಸ್ ಬರುತ್ತೆ. ಅದೇ ಥರ ನಮ್ಮ ಶಾಲೆಯ ಮುಖ್ಯ ಗುರುಗಳು ಆ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾದ್ರೆ ಕಂಪಲ್ಸರಿ ನಾವು ಅಲ್ಲಿ ಸ್ಕೂಲ್ ಅಂತಕ್ಕಂಥ ಆಪ್ಷನ್ ಇಲ್ಲಿ ಚಾಯ್ಸ್ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ತಾ ಇದ್ದೀರಿ ಎಂಪ್ಲಾಯ್, ಆಫೀಸ್, ಸ್ಕೂಲ್. ಆ ಸ್ಕೂಲ್ ಅಂತಕ್ಕಂಥ ಒಂದು ಆಪ್ಷನ್ ಇಟ್ಟಿದ್ದೀನಿ. ನಂತರ ಅದರಲ್ಲಿ ಈ ಯೂಸರ್ ನೇಮ್ ಕೊಟ್ಟಿದ್ದೀನಿ, ನಂತರ ಪಾಸ್ವರ್ಡ್ ಕೊಟ್ಟಿದ್ದೀನಿ. ಅದರಂತೆ ಕ್ಯಾಪ್ಚರ್ ಕೂಡ 67605 ಮಾಡಿಬಿಟ್ಟು ನಾನು ಲಾಗಿನ್ ಆಗ್ತಾಯಿದ್ದೀನಿ ಆದಮೇಲೆ. ಸೊ ನೋಡ್ತಾ ಇದ್ದೀರಿ ಇದರಲ್ಲಿ ಲಾಗಿನ್ ಆಗ್ತಾಯಿದ್ದೀನಿ. ಸೊ ಸ್ಕೂಲ್ ಅಂತಕ್ಕಂಥ ಇದರಲ್ಲಿ ನಾನು ಲಾಗಿನ್ ಆಗ್ತಾಯಿದ್ದೀನಿ. ಸೊ ಬರ್ತಾಯಿದೆ, ಶಾಲೆ ಹೆಸರು ಬಂದಿದೆ ಮೇಲ್ಗಡೆ. ಶಾಲೆ ಹೆಸರು ಬಂದಿದ್ದ ಹಾಗೆ ನೋಡ್ತಾ ಇದ್ದೀರಿ ಇಂಟರ್ಫೇಸ್ ಈ ಥರ ಇದೆ. ಸ್ಕೂಲ್ ನೇಮ್, ಆಫೀಸ್ ನೇಮ್, ಸ್ಟೇಟ್, ಡಿವಿಷನ್, ಡಿಸ್ಟಿಕ್, ಬ್ಲಾಕ್ ಅಂತ ಬರುತ್ತೆ. ಅದರಲ್ಲಿ ನೋಡ್ತಾ ಇದ್ದೀರಿ ಈ ಥರ ಇಂಟರ್ಫೇಸ್ ಕಾಣುತ್ತೆ ನಮಗೆ. ಕಾಣಿದ ನಂತರ ಇಲ್ಲಿ ಕಾಣ್ತಾ ಇದ್ದೀವಿ ಈ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಆಪ್ಷನಲ್ಲಿ ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಈ ಟೀಚರ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಟೀಚರ್ಸ್ ಡೀಟೇಲ್ಸ್ ಆ ಆಪ್ಷನ್ ಭಾಳಷ್ಟು ಮುಖ್ಯ ನಮಗೆ. ಸೊ ಟೀಚರ್ ಡೀಟೇಲ್ಸ್ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಎಡಿಟ್ ಮಾಡಬೇಕಾದ್ರೆ ಮುಖ್ಯವಾಗಿ ಟೀಚರ್ ಡೀಟೇಲ್ಸ್ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಟೀಚರ್ ಡೀಟೇಲ್ಸಲ್ಲಿ ಬಂದಿದೆ. ಬಂದಿದ ನಂತರ ಇಲ್ಲಿ ನೋಡ್ತಾ ಇದ್ದೀವಿ ಲಿಸ್ಟ್ ಆಫ್ ಎಂಪ್ಲಾಯೀಸ್, ಶಾಲೆ ಶಿಕ್ಷಕರ ಒಂದು ಸಿಬ್ಬಂದಿ ಹೆಸರು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಈ KGD ಭಾಳ ಮುಖ್ಯ ನಮಗೆ. ಆ KGD ಪ್ರಕಾರ ನಮಗೆ ಅಲ್ಲಿ ಎಡಿಟ್ ಮಾಡಬೇಕಾಗ್ತದೆ. ಹೀಗಾಗಿ ಇಲ್ಲಿ KGD ನಂಬರ್ ನೋಡ್ತಾ ಇದ್ದೀವಿ ನಾವು. ನೀಲಿ ಕಲರ್ ಫಾಂಟ್ ಇದೆ. ಆ ನೀಲಿ ಕಲರ್ ಫಾಂಟ್ ನಾವಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಹೀಗಾಗಿ ಆ ನೀಲಿ ಕಲರ್ ಫಾಂಟ್ ನಾವಲ್ಲಿ ಕ್ಲಿಕ್ ಮಾಡಿದ ನಂತರ ನಮಗೆ ಎಡಿಟ್ ಏನೇನು ಮಾಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದೀರಿ ಇದರಲ್ಲಿ ನೀಲಿ ಕಲರ್ ಫಾಂಟ್ ಇದೆ, ಕ್ಲಿಕ್ ಮಾಡ್ತಾ ಇದ್ದೀನಿ. ಶಿಕ್ಷಕರ KGD ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅವರ ಮಾಹಿತಿ ಇಲ್ಲಿ ಓಪನ್ ಆಗುತ್ತದೆ. ಅಲ್ಲಿ ಅಪ್ಡೇಟ್ ಎಂಪ್ಲಾಯಿ ಪ್ರೊಫೈಲ್ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತದೆ. ಸೊ ನೋಡ್ತಾ ಇದ್ದೀರಿ ಮೊದಲಿಗೆ ಬೇಸಿಕ್ ಡೀಟೇಲ್ಸ್ ಅಂತಕ್ಕಂಥದ್ದು ಇಲ್ಲಿ ನಾವು ಅಪ್ಡೇಟ್ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಈಗ ಪರ್ಸನಲ್ ಡೀಟೇಲ್ಸ್ ಅಂತ ಅಲ್ಲಿ ಕೇಳಿದ್ದಾರೆ. ಅದರಲ್ಲಿ ಈ ಒಂದು ಬಾರಿ ಕೇಳಿದಾರಪ್ಪ ಅಂದರೆ ಈ ಒಂದು ವಿಷಯ ಹೊಸದಾಗಿ ಕೇಳಿದ್ದಾರೆ, ಈಸ್ ಹ್ಯಾವಿಂಗ್ ಚೈಲ್ಡ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆಪ್ಷನ್ದಲ್ಲಿ ನೋಡ್ತಾ ಇದ್ದೀವಿ ಇದರಲ್ಲಿ ನಾವು ಎಸ್ ಆರ್ ನೋ. ಸೊ ಎಸ್ ಅಂತಂದರೆ ಎಷ್ಟು ಜನ ಮಕ್ಕಳಿದ್ದಾರೆ, ಅದರಲ್ಲಿ 2 ಜನ ಇದ್ದರೆ ಅವರ ಒಂದು ಮಾಹಿತಿ ನಾವು ತೋರಿಸ್ಬೇಕು. ತೋರಿಸಿದ ನಂತರ ಅವರ ಮಕ್ಕಳ ಹೆಸರು ಇಲ್ಲೇ ಬರೀಬೇಕು. ರಿಲೇಷನ್, ಡೇಟ್ ಆಫ್ ಬರ್ತ್, ಜೆಂಡರ್ ಅಂತ ಇಲ್ಲಿ ನಾವು ಮಾಹಿತಿಯಲ್ಲಿ ತೋರಿಸ್ಬೇಕಾಗ್ತದೆ. ಹೀಗಾಗಿ ನೇಮ್, ರಿಲೇಷನ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಜೆಂಡರ್ ಅಂತ ಇಲ್ಲಿ ನಾವು ಮಾಹಿತಿ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ ನಂತರ ಇಲ್ಲಿ ಅಪ್ಡೇಟ್ ಅಂತಕ್ಕಂಥ ಆಪ್ಷನ್ ಕೆಳಗಡೆ ಕಾಣ್ತಾ ಇದ್ದೀರಿ. ಸೊ ಈ ಅಪ್ಡೇಟ್ ಅಂತಕ್ಕಂಥ ಆಪ್ಷನ್ ತಾವಿಲ್ಲಿ ಕ್ಲಿಕ್ ಮಾಡಿದ ನಂತರ ಆ ಒಂದು ಮಾಹಿತಿಯಲ್ಲಿ ಅಪ್ಡೇಟ್ ಆಗ್ತದೆ. ಅಂದರೆ ಈ ಬಾರಿ ಮುಖ್ಯವಾಗಿ ನಂಬರ್ ಆಫ್ ಚೈಲ್ಡ್, ಈ ನಂಬರ್ ಆಫ್ ಚೈಲ್ಡ್ ಅಂತಕ್ಕಂಥದ್ದು ಈ ಬಾರಿ ಮುಖ್ಯವಾದಂಥ ಒಂದು ಅಪ್ಡೇಟ್ ಇಲ್ಲಿ ಕೇಳಿದ್ದಾರೆ. ಅದೇ ಥರ ಮತ್ತೇನು ಚೇಂಜಸ್ ಆಗಿದೆ ಅಂತಂದರೆ ಮುಖ್ಯವಾಗಿ ಇದರಲ್ಲಿ ಇನ್ನೊಂದು ಚೇಂಜಸ್ ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತಕ್ಕಂಥದ್ದು ಇಲ್ಲಿ ಕೂಡ ಇಲ್ಲಿ ಬದಲಾವಣೆ ಆಗಿರುತ್ತದೆ. ಸೊ ಆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಏನಾಗಿದೆ ಅಂತಕ್ಕಂಥದ್ದು ನೋಡೋಣ ಅಂತ ಇದರಲ್ಲಿ ನಾವು ಈ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೂಡ ನಾವಿಲ್ಲಿ ಚೇಂಜಸ್ ಮಾಡಬೇಕಾಗ್ತದೆ. ಮೊದಲ ಬಾರಿ ನೋಡಿದಾಗ ಅಲ್ಲಿ ಮುಖ್ಯವಾಗಿ ಇಲ್ಲಿ ಒಂದು BA ಆಗಿರ್ಬೋದು, BSc ಆಗಿರ್ಬೋದು ಅದು ಬರ್ತಾ ಇರಲಿಲ್ಲ. ಹೀಗಾಗಿ ಇಲ್ಲಿ SLC ನೋಡ್ತಾ ಇದ್ದೀವಿ. SLC ನಂತರ PUC ಅಂದರೆ ಅಂಡರ್ ಗ್ರ್ಯಾಜುಯೇಟ್, ಪ್ರೊಫೆಷನಲ್ ಕ್ವಾಲಿಫಿಕೇಷನ್, ನಂತರ PG ಡೀಟೇಲ್ಸ್ ಕೂಡ ಇಲ್ಲಿ ನಾವು ತುಂಬಬೇಕಾಗ್ತದೆ. ಸೊ ಯಾವ್ದು ಬೇಕು ನಮಗೆ, ಸಪೋಸ್ ಈಗ ಒಂದು ಪ್ರೊಫೆಷನಲ್ ಕ್ವಾಲಿಫಿಕೇಷನ್ B.Ed ಬೇಕಾದರೆ ನಮಗೆ ಈ ಥರ ಒಂದು ಆಪ್ಷನ್ ಬರ್ತದೆ. ಅದರಲ್ಲಿ ಎಡಿಟ್ ಅಂತ ಬರುತ್ತದೆ. ಈ ಎಡಿಟ್ ಅಂತ ಬಂದಾಗ ಏನಂತಂದರೆ ಎಡಿಟ್ ಅಂತಕ್ಕಂಥದ್ದು ಇಲ್ಲಿ ಕ್ಲಿಕ್ ಮಾಡಿದಾಗ ಆ ಒಂದು ಇಂಟರ್ಫೇಸ್ ನಮಗೆ ಇಲ್ಲಿ ಕಾಣುತ್ತದೆ. ಇಲ್ಲಿ ನೋಡಿ ಇಲ್ಲಿ ಎಡಿಟ್ ಅಂತ ಮಾಡಿದಾಗ ಆ ಒಂದು ಇಂಟರ್ಫೇಸ್ ನಮಗೆ ಇಲ್ಲಿ ಕಾಣ ಸಿಗ್ತದೆ. ಹೀಗಾಗಿ ಆ ಒಂದು ನೌಕರರು ಆ ಒಂದು ಮಾಹಿತಿಯನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಇದರಲ್ಲಿ ನಾನು ಈ ಒಂದು ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಅಂತಕ್ಕಂಥ ಮಾಹಿತಿಯನ್ನು ನಾನು ಹಾಕಿದ್ದೀನಿ. ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಅಂದರೆ ಇಲ್ಲಿ ಯಾವ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ನು ಸಪೋಸ್ ಇಲ್ಲಿ ನೋಡ್ತಾ ಇದ್ದೀರಿ
ಡಿಪ್ಲೊಮಾ ಡಿ ಡಿ ಬಿ ಪಿ ಎಡ್ ಸಿ ಪಿ ಎಡ್ ಎಮ್ ಪಿ ಎಡ್ ಬಿ ಎಡ್ ನಮಗೇನು ಬೇಕು ಈ ಒಂದು ಬಿ ಎಡ್ ಮಾಹಿತಿ ಬೇಕಾಗ್ತದೆ ನಮಗೆ. ಬಿ ಎಡ್ ಮಾಡಿದಾಗ ಅದರಲ್ಲಿರತಕ್ಕಂತಹ ಒಂದು ಮೆಥಡಾಲಜಿ ಕೂಡ ನಾವು ಇಲ್ಲಿ ದಾಖಲು ಮಾಡಬೇಕು. ಯಾವ ಮೆಥಡಾಲಜಿ ಬಿ ಎಡ್ನಲ್ಲಿ ಅಂತಕ್ಕಂಥದ್ದು ಮೆಥಡಾಲಜಿ ಇಲ್ಲಿ ಹಾಕಬೇಕು. ನಂತರ ಎರಡನೇ ಮೆಥಡಾಲಜಿ ಕೂಡ ಹಾಕಬೇಕು ಇಲ್ಲಿ. ನಂತರ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿಗಳಲ್ಲಿ ನೀವು ಬಿ ಎಡ್ ಮುಗಿಸಿದ್ದೀರಿ ಅಂತಕ್ಕಂಥದ್ದು ಯೂನಿವರ್ಸಿಟಿ ಇಲ್ಲಿ ನಾವು ಬರೀಬೇಕು. ನಂತರ ಯಾವ ಒಂದು ಇಯರ್ ಆಫ್ ಗ್ರ್ಯಾಜುಯೇಷನ್ ಬಿ ಎಡ್ ಆಗುವುದು ಅಲ್ಲಿ ಎಂಟ್ರಿ ಮಾಡಬೇಕು. ನಂತರ ಅಪ್ಡೇಟ್ ಅಂತಕ್ಕಂಥ ಮಾಹಿತಿಯಲ್ಲಿ ಬರ್ತದೆ. ಅಪ್ಡೇಟ್ ಮಾಡಿದರೆ ಈ ಒಂದು ಆಪ್ಷನಲ್ಲಿ ಏನಪ್ಪ ಅಂದರೆ ಕಂಪ್ಲೀಟ್ ಆದಂಥ ಮಾಹಿತಿ ನಮಗೆ ಇಲ್ಲಿ ಅಪ್ಡೇಟ್ ಬಿ ಎಡ್ ಮಾಹಿತಿ ನಮಗೆ ಇಲ್ಲಿ ಕಂಪ್ಲೀಟ್ ಇಲ್ಲಿ ಅಪ್ಡೇಟ್ ಆಗಿರ್ತದೆ. ಹೀಗಾಗಿ ನಾನು ಸೂಚಿಸಿದ ಹಾಗೆ ಅಂಡರ್ ಗ್ರ್ಯಾಜುಯೇಟ್ SSC PUC ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಆಗಿರ್ಬೋದು ಅಥವಾ PG ಆಗಿರ್ಬೋದು, ಯಾವ ಮಾಹಿತಿ ಬೇಕೋ ಆ ಮಾಹಿತಿಯನ್ನು ಈ ಎಡಿಟ್ ಅಂತಕ್ಕಂಥ ಆಪ್ಷನಲ್ಲಿ ನಾವು ಅಪ್ಡೇಟ್ ಮಾಡಬಹುದು. ಅದೇ ಥರ ಎರಡು ಬಾರಿ ಬಂದರೆ ಇದರಲ್ಲಿ ಮತ್ತೊಂದು ಆಪ್ಷನ್ ಡಿಲೀಟ್ ಅಂತಕ್ಕಂಥ ಆಪ್ಷನ್ ಇದೆ. ಆ ಡಿಲೀಟ್ ಹೊಡೆದರೆ ಆ ಒಂದು ಮಾಹಿತಿ ಅಳಿಸಿ ಹಾಕ್ತದೆ. ಈ ಎರಡು ಮಾಹಿತಿಗಳು ಮುಖ್ಯವಾಗಿ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದೆ. ಅಲ್ಲದೆ ಇತರ ಮಾಹಿತಿಗಳಾದ ಡಿಪಾರ್ಟ್ಮೆಂಟ್ ಎಕ್ಸಾಮ್, ಸರ್ವಿಸ್ ಡೀಟೇಲ್ಸ್, ಟ್ರಾನ್ಸ್ಫರ್ ಏನಾದರೂ ಮಾಹಿತಿ ಇದ್ದರೆ ಕಂಪಲ್ಸರಿ ಏನು ಮಾಡಬೇಕಪ್ಪ ಅಂದರೆ ಎಡಿಟ್ ಮಾಡಬೇಕು. ಇದಕ್ಕೆ ಮುಖ್ಯ ಗುರುಗಳು ಮುಖ್ಯವಾದಂಥ ನೇರ ಹೊಣೆಗಾರರಾಗ್ತಾರೆ. ಹೀಗಾಗಿ ಯಾರು ಅಪ್ಡೇಟ್ ಮಾಡಿದ್ರಲ್ಲವೋ EDS ಕೂಡಲೇ ಆ ಒಂದು EDS ಅಪ್ಡೇಟ್ ಮಾಡಿ ಹೆಚ್ಚಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮತ್ತು ಟೆಕ್ನಾಲಜಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದಮೇಲೆ ಧನ್ಯವಾದಗಳು. ಶುಭ ದಿನ. ಗುಡ್ ಡೇ.